ಮತ್ತೊಬ್ರು ರಮೇಶ್ ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಮೊನ್ನೆ ಶಾಸಕರುಗಳ ಸನ್ಮಾನವನ್ನು ಅನ್ನೋದು ಇಲ್ವೇ ಇಲ್ಲ. ಅದರಿಂದ ಇವತ್ತು ಈ ಕ್ಷೇತ್ರದ ಮಹಾಜನತೆಯನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ಈ ಹೋಬಳಿಯ ಏನೇ ಕೆಲಸಗಳಿದ್ದರೂ ಕೂಡ ನೀವು ಪಕ್ಷಭೇದ ಮರೆತು ಯಾವ ಸಂದರ್ಭದಲ್ಲಾದರೂ ಕೂಡ ಬರ್ತಾ ಇದ್ದಾರೆ ನನ್ನ ಹತ್ರ. ಏನೇ ಕೆಲಸಗಳಿದ್ದರೂ ನಿಮಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಇರುತ್ತೆ. MLA ಹತ್ರ ಒಂದು ಬೋರ್ವೆಲ್ ಆಗಲಿ, ಒಂದು ಲೋನ್ ಆಗಲಿ, ಒಂದು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬಡ ಜನತೆಗೆ ಇರುತ್ತೆ, ಎಲ್ರಿಗೂ ಇರುತ್ತೆ. ಅದರಿಂದ ನಿಮ್ಮ ಗ್ರಾಮದ ಕೆಲಸ ಆಗ್ಬೋದು, ನಿಮ್ಮ ವೈಯಕ್ತಿಕ ಕೆಲಸ ಆಗ್ಬೋದು, ಏನೇ ಕೆಲಸ ಇದ್ದರೂ ಕೂಡ ನೀವು ಬನ್ನಿ, ನನ್ನ ಹತ್ರ ಬಲವಂತ ಮಾಡಿ ಗಲಾಟೆ ಮಾಡಿ ನೀವು ಮಾಡಿಸ್ಕೊಳ್ಬೇಕು ಅಂತ ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಪ್ರಾರ್ಥನೆ. ಅದಾದ ನಂತರ ಸಾಯಂಕಾಲ 5 ಗಂಟೆಗೆ ಹಿಂದಿ ಪ್ರಚಾರ ಸಭಾದಲ್ಲಿ ನೇತಾಜಿ ಜಯಂತ್ಯೋತ್ಸವದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ವಿಶೇಷವಾಗಿ ಸಮಾಲೋಚನಾ ಸಭೆಯ ರೂಪದಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ಸ್ವಾತಂತ್ರ್ಯ ಬಂದಿದ್ದರೂ ಸ್ವಾತಂತ್ರ್ಯ ಯಾವ ಥರ ಬಂತು, ಯಾರಿಂದ ಬಂತು ಅಂತಕ್ಕಂಥ ಗೊಂದಲದಲ್ಲಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಸ್ಪಷ್ಟತೆಯನ್ನು ಕಾಣಲು ಮತ್ತು ಈಗಾಗಲೇ ಏನು ಮನುಷ್ಯರ ಮಧ್ಯದಲ್ಲಿ ಅಮಾನವೀಯ ಕೃತ್ಯಗಳು ನಡೆದಿವೆ, ಅವುಗಳನ್ನು ದೂರಪಡಿಸಲು ಈ ಸಮಾಲೋಚನೆ ಸಭೆ ಆಯೋಜಿಸಲಾಗಿದೆ. ಮನುಷ್ಯರನ್ನು ಮನುಷ್ಯರಾಗಿ ಕಾಣಬೇಕು ಮತ್ತು ಮಾನವರು ಮಾನವೀಯತೆಯಿಂದ ಬದುಕತಕ್ಕಂಥ ವ್ಯವಸ್ಥೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವುಗಳು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ದಿಸೆಯಲ್ಲಿ ನೇತಾಜಿ ನಾಗರಿಕ ಸಮಿತಿಯ ವತಿಯಿಂದ ಏನು ಕಾರ್ಯಕ್ರಮ ಆಯೋಜನೆ ಆಗಿದೆ ಅದರಲ್ಲಿ ಈ ವಿಷಯವಾಗಿ ಸಮಾಲೋಚನೆ ಮಾಡುತ್ತಾ ಮಾನವರ ಕಲ್ಯಾಣಕ್ಕಾಗಿ ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಯತ್ನಗಳು ಮಾಡ್ತಾಯಿದ್ದೀವಿ.